ಓಕೆ ಓಕೆ ಸ್ನೇಹಿತರೆ, ಇವಾಗ ದಡದ್ಪುರದಲ್ಲಿ ಗಿಲ್ಲಿ ನಟ ಅವರು ಊರಲ್ಲಿದ್ದೀನಿ. ಈಗ ನೋಡಿ ಇಲ್ಲೆಲ್ಲ ಇದಾರಲ್ಲ ಗಿಲ್ಲಿ ನಟ ಜೂನಿಯರ್ಸ್ಗಳು ಇದಾರಲ್ಲ, ಅಂದರೆ ಅವ್ರ ಜೊತೆ ಆಟ ಆಡಿದಂಥವ್ರು. ಬ್ರದರ್, ಹೆಂಗೆ ನೋಡಿದ್ರಾ ಗಿಲ್ಲಿ ನಟ ನೋಡಿದೆ. ಅವ್ರ ಜೊತೆ ಏನೇನು ಮಾಡ್ತಾ ಇದ್ರಿ ಇಲ್ಲಿ ನೀವು? ಅವ್ರ ಜೊತೆ ಗೋಲಿ ಆಡ್ತಿದ್ದೋ, ಈಜೋಡಿ ಕೊಯ್ತಿದ್ದೋ, ಪುನಃ ಕ್ರಿಕೆಟ್ ಆಡ್ತಿದ್ದೋ, ತುಂಬಾ ಜಾಲಿ ಮಾಡ್ತಿದ್ದೋ. ಓಕೆ, ಅಲ್ಲ ಈಗ ಗಿಲ್ಲಿ ನಟ ಫೇಮಸ್ಸು ಈ ಕರ್ನಾಟಕದಲ್ಲೆಲ್ಲ ಗೊತ್ತು. ಫೇಮಸ್ ಆಗೋದಕ್ಕಿಂತ ಮುಂಚೆ ಸೊ ಇದೇ ಥರ ಕಾಮಿಡಿ ಮಾಡೋರಾ? ಎಸ್ ಸರ್, ಇದೇ ಥರ ಕಾಮಿಡಿ ಮಾಡೋರು. ಏನು ಗೋಲಿ ಗಿಲಿ ಎಲ್ಲ ಆಟ ಆಡಿದ್ರಾ? ಎಲ್ಲ ಆಟ ಆಡಿದ್ದಾರೆ. ನೀವು ಅವ್ರು ನಿಮಗೆ ಬೈಯೋರಾ? ಅವ್ರು ಏನು ಬೈತಿರಲಿಲ್ಲ, ಎಲ್ಲ ನಮ್ಮ ಮನೆ ತಮ್ಮ ಬಂದು ಕರ್ಕೊಬಂದು ಆಟ ಆಡ್ತಿದ್ಮ ಎಲ್ಲ ಅಂತಮ್ಮ. ಮತ್ತೆ ನೀನು? ಸರ್ ನಾವು ಅಷ್ಟೇ ಸರ್. ಈಗ ಬಿಗ್ ಬಾಸ್ ಹೋಗಿದಾರಲ್ಲ, ಹೆಂಗ್ ಆಟ ಆಡ್ತಾವ್ರ ಅವರು? ಸರ್ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಈ ಸಲ ಅವರೇ ಗೆಲ್ಬೇಕಂತ ಆಸೆ ಆಗಿದೆ. ಅವರೇ ಗೆಲ್ಬೇಕು ಅಂತ ಆಸೆ ಇದೆ. ಗೆಲ್ತಾರಾ? ಸರ್ ಗೆಲ್ತಾರೆ ಅನ್ಸುತ್ತೆ. ಪುಟ ನೀನು? ಸರ್ ಪಕ್ಕ ಅವ್ರ ಮಾಡೋ ಪರ್ಫಾರ್ಮೆನ್ಸ್ ನೋಡ್ರೆ ಚೆನ್ನಾಗಿ ಆಡ್ತವ್ರು ಸರ್. ಪರ್ಫಾರ್ಮೆನ್ಸ್ ನೋಡಿದ್ರೆ ಪಕ್ಕ ಗೆಲ್ತಾರೆ ಅಂತ ಪಕ್ಕ ಫಿಕ್ಸ್ ಸರ್. ಫಿಕ್ಸ್. ನೀನು ಬರ್ರಲ್ಲಿ ನೀವು ಗೆಲ್ತಾರೆ ಸರ್, ಪಕ್ಕ ಅವ್ರ ಜೊತೆ ಏನೇನು ಆಟ ಆಡ್ತಾ ಇದ್ರಿ? ನಾವು ಸರ್ ಇದು ಸರ್ ಗಿಲ್ಲಿ ದಂಡ ಜಾಸ್ತಿ ಆಡ್ತಿದ್ದು. ಗಿಲ್ಲಿ ದಂಡ ಅವ್ರಿಗೆ ಇಷ್ಟ ಸರ್, ಫೇಮಸ್ಸು. ಅವ್ರ ನಿಜವಾದ ಹೆಸರೇನು? ಗಿಲ್ಲಿ ನಟ ಅಂತ ಸರ್. ಮುಂಚೆ ಗಿಲ್ಲಿ ನಟರಾಜು ಅಂತ. ನಟರಾಜು ಅಷ್ಟೇ ಸರ್. ಸೊ ಅದಾದ್ಮೇಲೆ ಗಿಲ್ಲಿ ನಟ ಗಿಲ್ಲಿ ನಟ ಅಂತ ಗಿಲ್ಲಿ ನಟ ಅಂತ ಕರೋದು ಸರ್. ಗಿಲ್ಲಿ ಜಾಸ್ತಿ ಗಿಲ್ಲಿ ದಂಡ ಜಾಸ್ತಿ ಸರ್. ಅವ್ರು ನೀವು ಆಡ್ತಾ ಇದ್ರಿ? ಆಡ್ತಿದ್ವಿ ಸರ್. ಇದು ಅವ್ರ ಜೊತೆ ಮಾತಾಡುವಾಗ ಸೇಮ್ ಹಿಂಗೆ ಕೌಂಟರ್ ಕೊಡೋರ? ಹಿಂಗೆ ಹೆವಿ ಸರ್ ಕೌಂಟ್ರು. ಹೋದ್ರಲ್ಲಿ ಮದುವೆ ಆದ್ರೆ ಸಾಕು ಸರ್, ಚಪ್ರ ಹಾಕ್ಬೇಕಾರೆ ಅವ್ರು ಬಂದ್ಬಿಡ್ರೆ ಎಲ್ಲ ಕೂಳೆ ಕೊಟ್ಬಿಡೋದು, ಆ ಥರ ಎಲ್ಲ ಮಾಡ್ತಾವ್ರು. ಯಾವುದೇ ಫಂಕ್ಷನ್ ಎಲ್ಲೇ ಇದ್ರು ಅವ್ರದ್ದೇ ಕೂಳೆ ಒಟ್ಟಿನಲ್ಲಿ. ನೀವು ಅವ್ರ ಕ್ಲಾಸ್ಮೇಟ್ ಏನಿಲ್ವಾ? ನೀವು ಏನಿಲ್ಲ ಸರ್, ಜೂನಿಯರ್. ಸೀನಿಯರ್ ಅವರು? ಸೀನಿಯರ್ ಸರ್. ನೀವು ಜೂನಿಯರ್. ಓಕೆ, ಇದೇ ಸ್ಕೂಲ್ ಓದಿದ್ದವರು? ಇದೇ ಸ್ಕೂಲ್ ಸರ್. ಬಿಗ್ ಬಾಸ್ ಬಗ್ಗೆ ಏನಿಸುತ್ತೆ? ಬಿಗ್ ಬಾಸ್ ನೋಡ್ತೇವೆ, ಚೆನ್ನಾಗಿ ಆಡ್ತಿದ್ದಾರೆ ಸರ್. ಈಗ ಗಿಲ್ಲಿ ನಟ ಅವರು ಗೆಲ್ತಾರೆ ಅಂತ ಅನಿಸ್ತಿದೆ. ಗೆಲ್ತಾ 200% ಅವರೇ ಗೆಲ್ಲರು ಸರ್. ಈಗಿರೋ ಬಿಗ್ ಬಾಸ್ ಅಲ್ಲಿ ಈ ಕಂಟೆಸ್ಟೆಂಟ್ ಯಾಕಪ್ಪ ಬಂದ್ರು ಅವ್ರು ಏನೂ ಮಾಡಲ್ಲ ಅನ್ನೋರು ಯಾರು? ಸರ್ ಮಾಳು ಮತ್ತೆ ಇವಳು ರಕ್ಷಿತಾ. ಏನು ಮಾಡಲ್ವಾ? ಏನು ಅರ್ಥನೇ ಆಯ್ತಲ್ಲ ಅವ್ರು ಮಾತಾಡ್ತಾರೆ, ನಮಗೆ ಅರ್ಥ ಆಯ್ತಿಲ್ಲ. ಅರ್ಥನೇ ಆಯ್ತಲ್ಲ ಸರ್. ಮಾಡು ಮಾತಾಡೋದು ಅರ್ಥ ಆಗಲ್ಲ, ಮಾಳು ಮಾಡೋದು ಅರ್ಥ ಆಯ್ತದೆ. ಸುಮ್ ಕೂತಾರೆ ಸರ್. ರಕ್ಷಿತಾ ಅವಳು ಸಾಂಗ್ ಹಾಕೋದು ತಡ ಹೋಗಿ ಡ್ಯಾನ್ಸ್ ಹೊಡ್ಕೊಂಡು ಇರೋದೇ ಅವಳು ಖುಷಿ ಅಷ್ಟೇ. ಈಗ ಅವರು ಒಂದು ಇಷ್ಟುದ ಮಾತಾಡ್ತಾರೆ ಅನ್ಕೊಳ್ಳಿ ಡೈಲಾಗು, ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಎಷ್ಟೊತ್ತು ಬೇಕಾಗುತ್ತೆ? ಯಾರು ಮಾತಾಡೋದು? ರಕ್ಷಿತಾ ಅವರು. ನಿಮ್ಗೆ ಅರ್ಥ ಆಗಲ್ಲ ಅಂದ್ರಲ್ಲ, ಅವರು ಒಂದೊಂದು ಅರ್ಥ ಇದೆ ಸರ್. ಸುಮ್ ಲೈಕ್ ಅಂತ ಇರ್ತಾರೆ, ಸುಮ್ ನಾನು ಮುಂದಕ್ಕೆ ಓಡಿಸ್ಬಿಡ್ತೀನಿ, ಅವ್ರು ನೋಡೋದೇ ಇಲ್ಲ. ಈಗ ಮತ್ತೆ ಇವರು ಅಶ್ವಿನಿ ಗೌಡ್ರ ಬಗ್ಗೆ? ಅಶ್ವಿನ ಏನು ಅವರು ಚೆನ್ನಾಗಿ ಆಡ್ತಿದ್ದಾರೆ. ಹೆಂಗೆ ಅಂದ್ರೆ ಕೌಂಟರ್ ಚೆನ್ನಾಗಿ ಕೊಡ್ತಾರ? ಅವರಿಬ್ರು ಇದು ಪಕ್ಕ ಇದಾರೆ ಸರ್, ಇದ್ರೇನೆ ಚೆನ್ನಾಗಿರುತ್ತೆ. ಈಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೇಲಿ ಹೀರೋ ಯಾರು? ಹೀರೋ ಸರ್ ಗಿಲ್ಲಿನೇ ಹೀರೋ ಸರ್. ವಿಲನ್ ಯಾರು? ವಿಲನ್ ಕಾಕ್ರೋಚ್ ಸರ್. ಕಾಕ್ರೋಚ್ ವಿಲನ್. ಲೇಡಿ ವಿಲನ್? ಲೇಡಿ ಅಶ್ವಿನಿ ಮೇಡಮ್. ಲೇಡಿ ಹೀರೋಯಿನ್ ಕಾವ್ಯ. ಹೀರೋ ಗಿಲ್ಲಿ ನಟ, ಹೀರೋಯಿನ್ ಕಾವ್ಯ. ಓಕೆ, ಮತ್ತೆ ಪುಟ ನಿನ್ನ ಪ್ರಕಾರ ಯಾರು ಬಿಗ್ ಬಾಸ್ ಅಲ್ಲಿ ಇರಬಾರ್ದಾಯ್ತು? ಸರ್ ಅಶ್ವಿನಿ ಇರಬಾರ್ದಾಯ್ತಾ? ಓಕೆ, ನಿಂಗೆ? ನನಗೆ ಅಶ್ವಿನಿ. ಈಗ ಗಿಲ್ಲಿ ನಟ ಅವ್ರದ್ದು ಇನ್ನೂ ಏನಾದ್ರು ಮಾಡಬೇಕು ಅಂತ ಅನ್ಸುತ್ತಾ? ನಮ್ಮ ಗಿಲ್ಲಿ ನಟ ನಮ್ಮ ಜೊತೆ ಹಿಂಗೆಲ್ಲ ಮಾಡ್ತಾ ಇದ್ರು, ಬಿಗ್ ಬಾಸ್ ಅಲ್ಲಿ ಇನ್ನೂ ಮಾಡಬೇಕು, ಅವರು ಇನ್ನೂ ಏನೋ ಕೆಲವೊಂದು ತುಂಟಾಟ ಮಾಡಬೇಕು ಅಂತ ಅನ್ಸುತ್ತಾ? ಏನಿಲ್ಲ, ಕರೆಕ್ಟಾಗಿ ಮಾಡ್ತಾ ಇದ್ರೆ ಏನಿದೆ ಅದು. ನೀನು ಎಷ್ಟನೇ ಕ್ಲಾಸು? 10ನೇ ಕ್ಲಾಸಾ ನೀನು? ನೀನು ಸರ್ 8. ನೀವು? ನಾವು ಕೆಲ್ಸಕ್ಕೆ ಹೋಗಿದ್ದೀವಿ ಸರ್. ಕೆಲ್ಸಕ್ಕೆ ಹೋಗ್ತಿದ್ರೆ ಎಲ್ಲಿ ಕೆಲಸ? ಬೆಂಗಳೂರು ಸರ್. ನೀವು ಬೆಂಗಳೂರು? ಹೌದು ಸರ್. ಸೊ ಅವರು ಗಿಲ್ಲಿ ನಟ ಇದ್ರಲ್ಲ ಬೆಂಗಳೂರಲ್ಲಿ, ಆ ರೂಮಲ್ಲಿ ಹೋಗಿ ನೋಡಿದ್ರೆ? ರೂಮ್ಗೆ ಏನು ಹೋಗಿಲ್ಲ ಸರ್, ನೀವು ಬೇರೆ ಕಡೆ ಇದ್ದೀರಾ? ಬೇರೆ ಕಡೆ ಸರ್. ಸೊ ಬಿಗ್ ಬಾಸ್ ಮನೆಯಲ್ಲಿ ನೆಕ್ಸ್ಟ್ ವೀಕ್ ಯಾರು ಹೋಗ್ಬೋದು? ಮನೆಗೆ ಸರ್? ಅಲ್ಲ, ವಾಪಸ್ ಮನೆಗೆ. ಮನೆಗೆ ಹೋದ್ರೆ ಮಾಳನೇ ತೆಗ್ದಾಕ್ತಾರೆ ಅಂದ್ಕೊಂಡಿದ್ದೀನಿ ಸರ್. ಅಂದ್ಕೊಂಡಿದ್ದೀರಾ? 90% ಅವ್ರದ್ದೇ. ಈಗ ಬಿಗ್ ಬಾಸ್ ಮನೇಲಿ ಡವ್ ಮಾಡ್ತಾವ್ರೆ, ನೇರ ಇಲ್ಲ ಅಂದ್ರೆ ಯಾರು? ನೇರ ಅಂದರೆ ರಾಶಿಕಾ ಸರ್. ರಾಶಿಕಾ ಡವ್ ಅವ್ರದ್ದು. ಡವ್ ಇವಾಗ ಈ ವಾರದ ಇನ್ನೂ ಡವ್ ಆಗೋಯ್ತು ಸರ್. ಡವ್ರಾಣಿನವರು? ಡವ್ರಾಣಿ ಆಗೋದ್ರು ಸರ್. ಇವಾಗ ಡವ್ರಾಜ ಇವಾಗ ಬಂದಿದಾರಲ್ಲ, ಸೂರಜ್. ಅವರಿಬ್ರು ಒಂದೇ ದಿನ ಅಷ್ಟೇ ಸರ್ ಬಂದಿರೋದು. ಸ್ವಿಮ್ಮಿಂಗ್ ಪೂಲ್ ಯಾವಾಗ ಹೇಳಿದ್ರು ಅವತ್ತಿಂದ ಅವ್ರು ಆಡ್ತಾನೆ ಇಲ್ಲ. ವಿಲನ್ ಯಾರು? ವಿಲನ್ ಸರ್ ಇವರು ಅದೇ ಗಡ್ಡ ಬಿಟ್ಕೊಂಡಿದ್ರಲ್ಲ, ರಘು ವಿಲನ್ ಪಕ್ಕ ಸರ್. ಈ ಗಿಲ್ಲಿ ನಟಗೆ ಒಳ್ಳೆ ಕಾಂಪಿಟೇಟರು ಅಂದ್ರೆ ಯಾರು? ಕಾಂಪಿಟೇಟರ್ ಅಂದರೆ ಸರ್ ಕಾಕ್ರೋಚ್ ಆಯ್ತಾರೆ ಸರ್, ಪಕ್ಕ ಕಾಕ್ರೋಚು. ಈಗ ಗಿಲ್ಲಿ ನಟ ಗೆಲ್ತಾರೆ ಅಂತ ನೀವು ಹೇಳಿದ್ದೀರಾ? ಗೆಲ್ತಾರೆ ಸರ್. ಸೊ ಸುದೀಪ್ ಅವ್ರ ಅಕ್ಕಪಕ್ಕ ನಿಂತಿರ್ತಾರೆ ಸರ್. ಇನ್ನು ಅವ್ರ ಪಕ್ಕದಲ್ಲಿ ಸೆಕೆಂಡ್ ರನ್ನರ್ ಅಪ್ ಯಾರು ನಿಂತ್ಕೋಬಹುದು? ರನ್ನರ್ ಅಪ್ ಅವರೇ ಸರ್. ಕಾಕ್ರೋಚ್ ಪಕ್ಕ ಬರ್ತಾರೆ ಸರ್. ಕಾಕ್ರೋಚ್ ಬರ್ತಾರೆ, ಗಿಲ್ಲಿ ನಟ ಅವರೇ ಪಕ್ಕ. ಅವರಿಬ್ಬರು ಇದ್ದೇ ಇರ್ತಾರೆ ಸರ್. ಇನ್ನು ಬೇರೆಯವರೆಲ್ಲ ಇದಾರಲ್ಲ, ಈಗ ಧ್ರುವ ಇದ್ದಾರೆ, ಆಮೇಲೆ ರಘು ಬಂದಿದ್ದಾರೆ, ಅವರೆಲ್ಲ ಕಾಕ್ರೋಚ್. ಅಶ್ವಿನಿ ಇದ್ದಾರೆ. ಅಶ್ವಿನಿ ಏನು ಒಂದು 2-3 ವಾರ ಇರ್ತಾರೆ, ಹೋಯ್ತಾರೆ ಅನ್ಕೋತೀವಿ ಅಷ್ಟೇ. ಅಶ್ವಿನಿ ಬಗ್ಗೆ ಏನಿಸುತ್ತೆ ನಿಮಗೆ? ಅಶ್ವಿನಿ ಬಗ್ಗೆ ಅವ್ರು ಚೆನ್ನಾಗಿ ಮಾಡ್ತಿದ್ದಾರೆ, ಒಟ್ಟು ಅವ್ರಿದ್ರೇ ಚೆನ್ನಾಗಿರುತ್ತೆ ಇನ್ನು ಅಂತ ಹೇಳ್ತೇನೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಅವ್ರು ಬೇಕು ಸರ್. ಅವ್ರಿದ್ರೇನೆ ಒಂಥರ ಕಳೆ ಇರುತ್ತೆ, ಅವ್ರ ಥರ ಒಂದು ಕ್ಯಾರೆಕ್ಟರ್ ಇರಬೇಕು ಅಂತ ಸರ್. ಈ ಕಾವ್ಯಗೌಡ ಮತ್ತೆ ಇವರು ಗಿಲ್ಲಿ ನಟ ಅವ್ರ ಪೇರ್ ಹೆಂಗಿದೆ?
ಚೆನ್ನಾಗಿದೆ ಸರ್ ಅವ್ರ ಪೇರು. ಅವ್ರು ಈ ಊರಿಗೆ ಸೊಸೆಯಾಗಿ ಬಂದರೆ ನೀವೇನು ಹೇಳ್ತೀರಾ? ಸೊಸೆ ಬಂದ್ರೆ ಇನ್ನೂ ಸರಿ ಸರ್ ನಮಗೆ. ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಸೊಸೆಯಾಗಿ ಬಂದರೆ ಇನ್ನೇನು ಖುಷಿನೇ ನಮಗಂದ್ರೆ. ಅದಕ್ಕೆ ಆಯ್ತಾರೆ ಸರ್. ಸುಮ್ಮನೆ ತಮಾಷೆ ಕೇಳಿದ್ದು. ಓಕೆ, ಮತ್ತೆ ಆಮೇಲೆ ಇನ್ನೊಂದು, ಈಗ ಅವ್ರನ್ನ ಎಲ್ಲ ರೀತಿ ನೋಡಿರ್ತೀರ ಗಿಲ್ಲಿ ನಟ. ಇಲ್ಲಿ ಜಾಸ್ತಿ ಅವ್ರು ಮೀಸೆ ಬಿಡ್ಕೋತಾ ಇದ್ರ? ಚಿಗುರು ಮೀಸೆ ಇತ್ತಾ? ಲೈಟ್ ಆಗಿತ್ತು ಸರ್, ಅಷ್ಟೊಂದು ಇದೇನಿಲ್ಲ. ಈಗ ಮತ್ತೆ ಕೆಂಪೇಗೌಡ ಗೆಟಪಲ್ಲಿ ಇದ್ರಲ್ಲ, ಕೆಂಪೇಗೌಡ ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು. ರಘು ಹೋಗ್ಬಿಟ್ಟು ಎಲ್ಲ ನಾವು ಮಾಡ್ಬಿಟ್ರು ಅದನ್ನ. ಅದೇನಿಸುತ್ತೆ? ಅದೊಂದು ಸ್ವಲ್ಪ ಬೇಜಾರಾಯ್ತು ಸರ್. ಬೇಜಾರಾಗ್ತಿದೆ. ಅದೊಂದು ಮಾಡಬಾರ್ದಾಯ್ತು ಅಷ್ಟೇ. ತಮಾಷೆ ಕಾಣಿಸ್ತಾ ಇದೆಯಾ ನಿಮಗೆ? ಬೇಜಾರಾಗಿ ಕಾಣಿಸ್ತಿದೆ? ಅದು ಬೇಜಾರಾಯ್ತು ಸರ್ ಒಂದು ಸ್ವಲ್ಪ. ಅದಿರ್ಬೇಕಾಯ್ತು ಹೆಂಗೋ ಚೆನ್ನಾಗಿ ಕಾಣ್ತಿದ್ರು ಅವರು. ಪುಟ, ನೀನು ಎಷ್ಟು ಕ್ಲಾಸು? 5ನೇ ಕ್ಲಾಸಾ? ನೀನು ನೋಡಿದ್ಯಾ ಗಿಲ್ಲಿ ನಟನ? ಟಿವಿಲೆಲ್ಲ ರಿಯಲ್ ಆಗಿ ನೋಡಿ. ಅವ್ರ ಜೊತೆ ಆಟ ಆಡಿದ್ಯಾ? ನಾವು ಊರಲ್ಲಿ ಇದ್ದೀವಿ. ನೀನು ಊರಲ್ಲಿದ್ಯಾ? ನಿನ್ನ ಜೊತೆ ಆಟ ಆಡಿಲ್ಲ? ಹಾಂ. ನೀನು ಪುಟ, ನೀನು ಮಾತಾಡಿದೆ. ನೀನು ಬರಲಿ. ನೀನು ಅವ್ರ ಜೊತೆ ಆಟ ಆಡಿದ್ದ? ಏನು ಆಟ ಆಡಿದ್ದೆ? ಕ್ರಿಕೆಟಾ? ಕ್ರಿಕೆಟ್. ನೀನೇನು ಬೌಲಿಂಗ್ ಮಾಡಿವಾ ಬ್ಯಾಟಿಂಗ್ ಮಾಡಿವಾ? ಬ್ಯಾಟಿಂಗ್ ಬೌಲಿಂಗ್ ಎರಡೂ. ಸೊ ನೀನು ಬೌಲಿಂಗ್ ಮಾಡಿದಾಗ ಗಿಲ್ಲಿ ನಟ ಎಲ್ಲರೂ ಬ್ಯಾಟಿಂಗ್ ಮಾಡಿದ್ರಾ? 6 4 ಹೊಡೆದಿದ್ರಾ? 6 ಇಲ್ಲ ಹೊಡೆದಿಲ್ಲ. ಸೊ ನೀನು ವಿಕೆಟ್ ತೆಗೆದಿದ್ದ? ಔಟ್ ಮಾಡಿದ್ದ? ಇಲ್ಲ. ಅವ್ರು ನಿನ್ನ ಔಟ್ ಮಾಡಿದ್ರಾ? ಮಾಡೋರೆ. ಈಗ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಗಿಲ್ಲಿ ನಟ. ಅವ್ರು ಬಿಟ್ರೆ ಯಾರು ಇಲ್ಲ. ಅವ್ರು ಬಿಟ್ರೆ ಯಾರಿಲ್ಲ? ನೋಡಲ್ವಾ? ನೋಡ್ತೀಯಾ? ಈಗ ಮೀಸೆ ಬಳಸಿದ್ರಲ್ವಾ? ಸೊ ಏನ್ ಅನ್ಸ್ತು? ಚೆನ್ನಾಗಿ ಕಾಣಿಸಲ್ಲ. ನೀನು ಎಷ್ಟು ಕ್ಲಾಸು? 8ನೇ ಕ್ಲಾಸು. ಆಮೇಲೆ ಬಿಗ್ ಬಾಸ್ ಅಲ್ಲಿ ಹೀರೋ ಯಾರು? ಗಿಲ್ಲಿ. ವಿಲನ್ ಯಾರು? ಕಾಕ್ರೋಚು. ಮಿಸ್ಗೈಡ್ ಮಾಡ್ತಾರೆ. ನಿನಗೆ ಏನಿಸುತ್ತೆ ಹೇಳು? ಅವರು ಮಿಸ್ಗೈಡ್ ಮಾಡ್ತಾರೆ. ನೋಡ್ತಾ ಇರ್ತೀನಿ. ಗಿಲ್ಲಿ ಅಂದರೆ ತುಂಬ ಇಷ್ಟ. ಅವನು ಆ್ಯಕ್ಷನ್ ಮಾಡೋದೆಲ್ಲ ತುಂಬ ಇಷ್ಟ. ಯಾರು ಇಷ್ಟ ಇಲ್ಲ ನಿಮಗೆ? ನನಗೆ ಅಪ್ಪು ಸರ್ ಇಷ್ಟ. ಇಷ್ಟನಾ? ಓಕೆ. ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಇಲ್ಲ ನಿಮಗೆ? ಯಾರು ಇಷ್ಟ ಇಲ್ಲ. ಗಿಲ್ಲಿ ಒಬ್ಬನೇ ಇಷ್ಟ. ಓಕೆ. ಸುದೀಪ್ ಇಷ್ಟ. ಯಾಕೆ? ಯಾಕಂದ್ರೆ ಅವನೇ ತಾನೇ ಅದನ್ನ ಮಾಡಿಸಿರೋದು. ಅವರೇ ಮಾಡಿಸ್ತಾರ? ಅದಕ್ಕೋಸ್ಕರ ಇಷ್ಟನಾ? ಗಿಲ್ಲಿ ಯಾವ ಥರ ಆಡ್ತಾ ಇದ್ದಾರೆ? ತುಂಬ ಕಾಮಿಡಿನಾ? ಇಷ್ಟ ಕಾಮಿಡಿ? ದಿನ ನೋಡ್ತೀಯಾ ಬಿಗ್ ಬಾಸ್ನ? ದಿನ ನೋಡ್ತೀಯಾ? ಅದೇ ಸ್ಕೂಲ್ಗೆ ಹೋಗಲ್ವಾ? ಸ್ಕೂಲಿಗೆ ಹೋಗ್ತೀನಿ. ಮತ್ತೆ ಯಾವಾಗ ನೋಡ್ತೀಯಾ? ಸಾಯಂಕಾಲ. ಹೌದಾ? ಹೋಮ್ವರ್ಕ್ ಮಾಡಲ್ವಾ? ಮಾಡ್ತೀನಿ. ಹೋಮ್ವರ್ಕ್ ಮಾಡಿದ್ರೆ ನೋಡೋದಾ? ಗಿಲ್ಲಿ ಗೆಲ್ಬೇಕಾ? ಗಿಲ್ಲಿ ಗೆಲ್ಬೇಕಾ ಬೇಡವಾ? ಗೆಲ್ಬೇಕು. ಹೌದಾ? ಈಗ ಸುದೀಪ್ ಸರ್ದು ಯಾವ ಸಿನಿಮಾ ನೋಡಿದ್ದೀರಾ? ಯಾವ್ದಾರು ನೋಡಿದ್ದೀರಾ ಸಿನಿಮಾ? ಕೆಂಪೇಗೌಡದ್ದು ನೋಡಿದ್ದೀರಾ? ಸರಿ ಬಿಡ, ಆಯ್ತು. All the best, Gilli Nattu! All the best, Gilli Nattu! Anna, Big Boss, ಓಕೆ.